ಏನಾಗೈತಪ್ಪ ಅಂತಂದ್ರೆ ಇವಾಗ ತುಂಬಾ ಜನ ಕಾಲ್ ಮಾಡ್ತಾ ಇರೋದೇನು ಅಂತಂದ್ರೆ ಮರಿಗಳ ಬಗ್ಗೆ. ಅಂದ್ರೆ ಮರಿಗಳನ್ನ ನೀವು ಸಂತೆಗಳಲ್ಲಿ ಇಲ್ಲ ತಮಿಳ್ನಾಡವ್ರ ಹತ್ರ ಇಲ್ಲ ಕಡಿಮೆ ರೇಟಿಗೆ ಸಿಗ್ತವೆ ಅಂದ್ಬಿಟ್ಟು ನೀವು ಬೈ ಮಾಡ್ತಾ ಇರ್ತೀರಾ. ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಈಗ ತುಂಬಾ ಜನ ಕಾಲ್ ಮಾಡು ಕೂಡ ಕೇಳ್ತಾ ಇರ್ತೀರಾ. ನೀವು ಕೇಳೋ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಹೇಳ್ತಾ ಇರ್ತೀನಿ ಅವಾಗ. ಇವತ್ತು ಅದಕ್ಕೆ ಅಂತಾನೆ ಆನ್ಸರ್ ಹೇಳ್ತಾ ಇರೋದು. ನೀವು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಅಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ನೀವು ಮರಿಗಳನ್ನ ಬೈ ಮಾಡ್ತಾ ಇರ್ತೀರಾ. ಅಂದರೆ ಮರಿಗಳು ಬೈ ಮಾಡೋದು ಯಾವ ಥರ, ಈಗ ಸಂತೆಗಳಲ್ಲಿ ಕಮ್ಮಿ ರೇಟಿಗೆ ಮರಿ ಸಿಗ್ತವೆ. ಮರಿಗಳು ಯಾವ ರೇಟಿಗೆ ಸಿಗ್ತವೆ, 80-90 ರೂಪಾಯಿಗೆ, ಇಲ್ಲ ಅಂತಂದರೆ 50-60 ಈ ಥರ ಒಂದಷ್ಟು ರೇಟ್ಗೆ ನೀವು ಕೊಟ್ಟು ತೊಗೋತಾ ಇರ್ತೀರಾ. ಫಸ್ಟ್ ಆಫ್ ಆಲ್ ಆ ಥರ ಕೊಡೋದ್ರಲ್ಲಿ ತೊಗೊಳೋದ್ರಲ್ಲಿ ಏನು ತಪ್ಪಿದೆ ಬ್ರೋ, ಏನು ಮಿಸ್ಟೇಕ್ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನೀವು ಈಗ ತೊಗೋತಾ ಇದ್ದೀರಾ, ತಗೊಳ್ಳಿ, ಪರವಾಗಿಲ್ಲ, ನಿಮ್ಗೆ ಅಷ್ಟು ಸೇಫ್ ಅನ್ಸಿದ್ರೆ ತೊಗೊಳ್ಳಿ, ಬೇಡ ಅನ್ನಲ್ಲ. ನಿಮಗೆ ಪ್ಯೂರ್ ನಾಟಿ ಮೊಟ್ಟೆಗಳಿಂದ ಹೇಳಿದ್ದೀವಿ. ಪ್ಯೂರ್ ನಾಟಿ ಮೊಟ್ಟೆ ಬಂದು 15 ರೂಪಾಯಿ, ನಿಮ್ಗೆ ಯಾರು ಕೊಡಲ್ಲ ಅಂತಲೂ ತುಂಬ ಜನಕ್ಕೆ ಹೇಳಿದ್ದೀವಿ. ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ. ಬಟ್ ತಗೊಳ್ಳಿ ಅಂತ ಹೇಳೋದು, ತೊಗೋಬಾರ್ದು ಅಂತ ಹೇಳೋದು ಅನ್ನೋದ್ರಿಂದ ಏನಾದ್ರು ಕೇಳೋದಿತ್ತು ಅಂತಂದರೆ ದಯವಿಟ್ಟು ತೊಗೊಬೇಡಿ ಅಂತಲೇ ನಾನು ಹೇಳೋದು. ಯಾಕೆ ತೊಗೊಬೇಡಿ ಅಂತ ಹೇಳ್ತೀನಿ ಅಂತ ತುಂಬ ಜನ ಕೇಳೋದಾಯಿತು ಅಂತಂದರೆ, ನಿಮಗೆ ಫಸ್ಟ್ ಆಫ್ ಆಲ್ ಈಗ ನಿಮ್ಮ ಕೋಳಿಗಳು ಅಂದರೆ ಒಂದು 4-5 ಕೋಳಿಗಳು ನಿಮ್ಮ ಮನೇಲಿದೆ, ಇಲ್ಲಾಂದರೆ ಒಂದು 10-15 ಕೋಳಿನ ನಿಮ್ಮ ಮನೇಲಿದೆ ಅಂತ ಇಟ್ಕೊಳ್ಳಿ. ಆ ಕೋಳಿಗಳು ನಿಮ್ಮ ಮನೇಲಿ ಇತ್ತು ಅಂತಂದಾಗ ನೀವು ಹೊಸ ಕೋಳಿಗಳನ್ನ ಹಳೆ ಕೋಳಿ ಜೊತೆ ಬಿಟ್ಟರೆ, ಅಂತಂದರೆ ಇವಾಗ ನೀವು ಹಳೆ ಕೋಳಿಗಳನ್ನ ಈಗ ಹೊಸ ಕೋಳಿ ಜೊತೆ ತಂದು ಬಿಟ್ರೆ, ಇಲ್ಲಾಂದರೆ ಹೊಸ ಕೋಳಿಗಳನ್ನ ಹಳೆ ಕೋಳಿ ಜೊತೆ ಬಿಟ್ಟರೆ ಅಂದರೆ ಎರಡು ಒಂದೇ ಅಲ್ವಾ ಗುರು, ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ತುಂಬ ಜನ ಕೇಳ್ಬೋದು. ಅಂದರೆ ನಿಮ್ಗೆ ಅರ್ಥ ಆಗೋಕ್ಕೆ ಮಾತ್ರ ಹೇಳ್ತಾ ಇರೋದು. ಈಗ ಹಳೆ ಕೋಳಿಗಳ ಜೊತೆ ಹೊಸ ಕೋಳಿಗಳು ಬಿಡ್ತು ಅಂತಂದರೆ ನಿಮಗೆ ವೈರಸ್ ಅಂತಂದರೆ, ಈಗ ನೀವು ಸಂತೆಗಳಲ್ಲಿ ಏನು ಅಂತಂದರೆ ಒಬ್ಬರು ಕೋಳಿ ಮಾರಲ್ಲ, 4-5 ಜನ ಕೋಳಿ ಮಾರ್ತಾ ಇರ್ತಾರೆ. ಅಂತಂದರೆ ಈಗ ನೀವು ಒಬ್ಬರೇ ಕೋಳಿ ಮಾರಿ ನೀವು ಒಬ್ಬರೇ ತಂತು ಅಂತಂದರೆ ಏನೂ ಪ್ರಾಬ್ಲಮ್ ಆಗಲ್ವ, ಹಂಗೆ ಹಿಂಗೆ ಅಂತ ಕೇಳ್ಬೋದು. ವೈರಸ್ ಅಂತ ಬಂದಾಗ ಅಂತಂದರೆ ಇವಾಗ ನಮ್ಮ ಕೊರೋನಾ ವೈರಸ್ ಬಂತು, ಇಲ್ಲ ಅಂತಂದರೆ ಇನ್ನಿತರ ವೈರಸ್ಗಳು ಬಂದು ಅಂದಾಗ ನಿಮ್ಗೆ ಯಾವ ಥರ ಅಟ್ಯಾಕ್ ಆಯಿತು ಅಂತಂದರೆ ಒಬ್ಬರೊಬ್ಬರು ಅಂದ್ಕೋಬೇಡಿ, ಈ ಥರದ್ದೆಲ್ಲ ಒಂದಷ್ಟಿತ್ತು. ಅಂತಂದರೆ ಇವಾಗ ನಿಮಗೆ ಅದರಲ್ಲೂ ಕೂಡ ಕೋಳಿಗಳದ್ದು ವೈರಸ್ ಇದೆ. ಆದ್ದರಿಂದ ನೀವು ಕೋಳಿಗಳನ್ನ ತೊಗೊಬಂದವರು ಇಲ್ಲ ಅಂದರೆ ಅರಿಶಿನ ಮತ್ತು ಉಪ್ಪು ನೀರನ್ನ ತೆಗೆದು ಅಜ್ಜಿ ಆಮೇಲೆ ಕೋಳಿಗಳನ್ನ ನೀವು ಫಾರಮ್ ಒಳಗಡೆ ಬಿಟ್ಕೊಳ್ಳಿ. ಡೈರೆಕ್ಟು ನೀವು ಕೋಳಿನ ಏನಾದರೂ ಬಿಟ್ಕೊಂತು ಅಂದರೆ ನಿಮಗೆ ರೋಗಗಳು ಕಟ್ಟಿಟ್ಟ ಬುತ್ತಿ ಆಗ್ತವೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಸಂತೆಗಳಿಂದ ತಂದಂತಹ ಕೋಳಿ ಮರಿಗಳಾಗಲಿ ಕೋಳಿಗಳಾಗಲಿ ಎರಡನ್ನೂ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಫಾರಮ್ ಒಳಗಡೆ ಬಿಟ್ಕೋಬೇಡಿ. ಇದು ನಿಮಗೆ ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಸುರಕ್ಷತೆಗಾಗಿ. ಅದು ಬಿಟ್ಬಿಟ್ಟು ನೀವು ಕೋಳಿಗಳನ್ನ ತಂದು ಬಿಟ್ಕೊಂಡು ಆಮೇಲೆ ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಕಾಲ್ ಮಾಡ್ತೀರಾ.